ಫ್ರೆಂಡ್ಸ್, ನೀವು ಉದ್ಯೋಗ ಕಳೆದುಕೊಂಡರೂ 6 ತಿಂಗಳು ಸುಲಭವಾಗಿ ಬದುಕಲು ಹೇಗೆ ಎಮರ್ಜೆನ್ಸಿ ಫಂಡ್ ನಿರ್ಮಿಸಬೇಕು ಅಂತ ಈ ಒಂದು ವಿಡಿಯೋದಲ್ಲಿ 5 ಟಿಪ್ಸ್ಗಳ ಮೂಲಕ ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ವಿಡಿಯೋ ತಪ್ಪದೇ ವೀಕ್ಷಿಸಿ. ನಂಬರ್ 1, ಮೊದಲು ನಿಮ್ಮ ತಿಂಗಳ ಅಗತ್ಯ ಖರ್ಚು ಎಷ್ಟು ಎಂದು ಲೆಕ್ಕ ಹಾಕಿ. ಹೌದು ಫ್ರೆಂಡ್ಸ್, ಎಮರ್ಜೆನ್ಸಿ ಫಂಡ್ ನಿರ್ಮಿಸುವ ಮೊದಲ ಹಂತವೇ ನಿಮ್ಮ ತಿಂಗಳ ಪ್ರಮುಖ ಖರ್ಚುಗಳನ್ನು ತಿಳಿದುಕೊಳ್ಳುವುದು. ಇಲ್ಲಿ ಮುಖ್ಯವಾದವುಗಳು ಮನೆ ಬಾಡಿಗೆ, ಫುಡ್ ಎಕ್ಸ್ಪೆನ್ಸಸ್, ವಿದ್ಯುತ್ ಮತ್ತು ಇಂಟರ್ನೆಟ್ ಬಿಲ್, ಮಕ್ಕಳ ಶಿಕ್ಷಣ ವೆಚ್ಚ, ವಾಹನ ಅಥವಾ ಪ್ರಯಾಣ ವೆಚ್ಚ ಮತ್ತು ವೈದ್ಯಕೀಯ ವೆಚ್ಚ. ಉದಾಹರಣೆಗೆ, ನಿಮ್ಮ ತಿಂಗಳ ಅಗತ್ಯ ಖರ್ಚು 25,000 ರೂಪಾಯಿ ಆಗಿದ್ದರೆ ಆಗ ನಿಮ್ಮ ಕಡೆ ಕನಿಷ್ಠ 1.5 ಲಕ್ಷ ಎಮರ್ಜೆನ್ಸಿ ಫಂಡ್ ಇರಬೇಕು. ನಂಬರ್ 2, ತಿಂಗಳ ಸಂಬಳ ಬಂದ ತಕ್ಷಣ ಸೇವಿಂಗ್ ಮಾಡಿ. ಬಹಳ ಜನ ತಿಂಗಳ ಕೊನೆಯಲ್ಲಿ ಉಳಿದರೆ ಉಳಿಸುತ್ತೇನೆ ಎಂದು ಯೋಚಿಸುತ್ತಾರೆ. ಆದರೆ ಅದಕ್ಕಿಂತ ಸರಿಯಾದ ವಿಧಾನವೆಂದರೆ ಸೇವ್ ಫಸ್ಟ್ ಸ್ಪೆಂಡ್ ಲೇಟರ್. ಅಂದರೆ ಫ್ರೆಂಡ್ಸ್, ಸಂಬಳ ಬಂದ ತಕ್ಷಣ 10% 20% ಹಣವನ್ನು ಬೇರೆ ಖಾತೆಗೆ ಹಾಕಿ. ಆಟೋ ಟ್ರಾನ್ಸ್ಫರ್ ಸೆಟಪ್ ಮಾಡಿದರೆ ಇನ್ನೂ ಉತ್ತಮ. ಈ ಹಣವನ್ನು ಸಾಮಾನ್ಯ ಖರ್ಚಿಗೆ ಬಳಸಬೇಡಿ. ಉದಾಹರಣೆಗೆ, ನಿಮ್ಮ ತಿಂಗಳ ಸಂಬಳ 40,000 ರೂಪಾಯಿ ಇದ್ದರೆ ಅದರ 20% ಅಂದರೆ 8,000 ರೂಪಾಯಿಗಳನ್ನು ಪ್ರತಿ ತಿಂಗಳಿಗೆ ಉಳಿಸಿ ಕೆಲವು ವರ್ಷಗಳಲ್ಲಿ ಉತ್ತಮ ಎಮರ್ಜೆನ್ಸಿ ಫಂಡನ್ನು ನಿರ್ಮಿಸಬಹುದು. ನಂಬರ್ 3, ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿ. ಫ್ರೆಂಡ್ಸ್, ಎಮರ್ಜೆನ್ಸಿ ಫಂಡ್ ನಿರ್ಮಿಸಲು ದೊಡ್ಡ ಆದಾಯ ಬೇಕೆಂದಿಲ್ಲ, ಆದರೆ ನಿಯಂತ್ರಿತ ಖರ್ಚು ತುಂಬ ಅಗತ್ಯ. ಫ್ರೆಂಡ್ಸ್, ಹಾಗಾದರೆ ಕಡಿಮೆ ಮಾಡಬಹುದಾದ ವೆಚ್ಚಗಳು ಯಾವುವು ಅಂತೀರಾ? ಇಲ್ಲಿವೆ ಕೆಲವು ವೆಚ್ಚಗಳು: ಫ್ರೀಕ್ವೆಂಟ್ ಆನ್ಲೈನ್ ಶಾಪಿಂಗ್, ಹೆಚ್ಚು ಫುಡ್ ಡೆಲಿವರಿ, ಅನಗತ್ಯ ಸಬ್ಸ್ಕ್ರಿಪ್ಷನ್ಸ್, ದುಬಾರಿ ಗ್ಯಾಜೆಟ್ಸ್ ಖರೀದಿ, ಲಕ್ಸರಿ ಲೈಫ್ ಸ್ಟೈಲ್. ನಿಮ್ಮ ಪ್ರತಿ ಸಣ್ಣ ಸೇವಿಂಗ್ ಕೂಡ ದೊಡ್ಡ ಫಂಡ್ ಆಗಿರುತ್ತದೆ. ಉದಾಹರಣೆಗೆ, ದಿನಕ್ಕೆ ನೀವು 200 ರೂಪಾಯಿ ವ್ಯರ್ಥ ಖರ್ಚು ಮಾಡಿದರೆ ತಿಂಗಳಿಗೆ 6,000 ರೂಪಾಯಿಗಳನ್ನು ಉಳಿಸಬಹುದು. ನಂಬರ್ 4, ಎಮರ್ಜೆನ್ಸಿ ಫಂಡನ್ನು ಸುರಕ್ಷಿತ ಸ್ಥಳದಲ್ಲಿ ಇಡಿ. ಫ್ರೆಂಡ್ಸ್, ನಿಮ್ಮ ಹಣವನ್ನು ರಿಸ್ಕ್ ಇರುವ ಇನ್ವೆಸ್ಟ್ಮೆಂಟ್ಗಳಲ್ಲಿ ಹಾಕಬೇಡಿ. ಈ ಹಣವನ್ನು ಸುರಕ್ಷಿತ ಸ್ಥಳದಲ್ಲಿ ಇಡಿ. ಕೆಲವು ಆಯ್ಕೆಗಳೆಂದರೆ ಸೇವಿಂಗ್ ಅಕೌಂಟ್, ಫಿಕ್ಸ್ಡ್ ಡಿಪಾಸಿಟ್, ಲಿಕ್ವಿಡ್ ಮ್ಯೂಚುವಲ್ ಫಂಡ್. ಗಮನಿಸಿ, ಎಮರ್ಜೆನ್ಸಿ ಫಂಡ್ನ ಮುಖ್ಯ ಉದ್ದೇಶ ಸೇಫ್ಟಿ ಮತ್ತು ಕ್ವಿಕ್ ಆಕ್ಸೆಸ್ ಹೊರತು ದೊಡ್ಡ ಪ್ರಾಫಿಟ್ ಅಲ್ಲ. ಆ ಹಣ ನಿಮಗೆ ಯಾವಾಗ ಬೇಕಾದರೂ ತಕ್ಷಣ ಸಿಗುವಂತಿರಬೇಕು. ನಂಬರ್ 5, ಒಂದೇ ಆದಾಯದ ಮೇಲೆ ಜೀವನ ಅವಲಂಬಿಸಬೇಡಿ. ಹೌದು ಫ್ರೆಂಡ್ಸ್, ಇಂದಿನ ಕಾಲದಲ್ಲಿ ಜಾಬ್ ಸೆಕ್ಯುರಿಟಿ ಯಾವಾಗಲೂ ಇರೋದಿಲ್ಲ. ಆದ್ದರಿಂದ ಸೈಡ್ ಇನ್ಕಮ್ ಯಾವಾಗಲೂ ನಿರ್ಮಿಸಿಕೊಳ್ಳಿ. ಉದಾಹರಣೆಗೆ, ಟ್ಯೂಷನ್ ಅಥವಾ ಕೋಚಿಂಗ್, ಫ್ರೀಲಾನ್ಸಿಂಗ್, ಯೂಟ್ಯೂಬ್ ಚಾನಲ್, ಆನ್ಲೈನ್ ಟೀಚಿಂಗ್, ಸ್ಕಿಲ್ ಬೇಸ್ಡ್ ವರ್ಕ್. ಸೈಡ್ ಇನ್ಕಮ್ ಬಂದರೆ ಅದರ ಸಂಪೂರ್ಣ ಹಣವನ್ನು ಎಮರ್ಜೆನ್ಸಿ ಫಂಡ್ಗೆ ನೀವು ಸೇರಿಸಬಹುದು. ಉದಾಹರಣೆಗೆ, ತಿಂಗಳಿಗೆ 5,000 ರೂಪಾಯಿ ಸೈಡ್ ಇನ್ಕಮ್ ಬಂದರೆ 1 ವರ್ಷದಲ್ಲಿ ನೀವು 60,000 ರೂಪಾಯಿಗಳ ಹೆಚ್ಚುವರಿ ಎಮರ್ಜೆನ್ಸಿ ಫಂಡನ್ನು ನಿರ್ಮಿಸಬಹುದು. ಫ್ರೆಂಡ್ಸ್, ಕೊನೆಗೆ ಎಮರ್ಜೆನ್ಸಿ ಫಂಡ್ ಅಂದರೆ ಕೇವಲ ಹಣ ಉಳಿಸುವುದು ಅಲ್ಲ, ಅದು ನಿಮ್ಮ ಕುಟುಂಬಕ್ಕೆ ಒಂದು ಫೈನಾನ್ಷಿಯಲ್ ಸೇಫ್ಟಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.